ಟೀಕೆ ಮಾಡುವಂಥವ್ರು ಇದ್ದಾರೆ. ಮುಪ್ಪಾವಸ್ಥೆ ಮೇಲೆ ಹರಿದ ಹೆಣ್ಮಕ್ಳ ಮೇಲೆ ಕೈ ಹಿಡಿತಿದ್ರು ಅನ್ನೋಂಥ ಮಾತು ಮಾತಾಡ್ತಾರೆ, ಏನೇನು ಮಾತಾಡ್ತಾರೆ. ಅವೆಲ್ಲ ಕೇಳಿದಾಗ ಅಸಹ್ಯ ಅನ್ನಿಸ್ತದೆ. ಆರೋಪದ ಬಗ್ಗೆ ಇಲ್ಲಿ ಇಲ್ಲ, ಆರೋಪ ಅಂತ ಇರೋದನ್ನು ಸದಸ್ಯರು ಏನು ಮಾಡಿದ್ರು ಕೇಳ್ತಾರೆ. ಈಗ ಸದಸ್ಯರು ಪಟ್ಟಿ ಮಾಡಿ ಹೇಳ್ಬೇಕಷ್ಟ. ಅವ್ರ ಮಗ ರಾಹುಲ್ ಅವರು ಹೇಳಬೇಕು. ಅದೇ ಕಾಲಕ್ಕೆ ಅವರು ಕೇಳ್ತಾ ಇದ್ದಾರೆ, ರಾಮುಲು ಅವರು ನೀವೇನು ಮಾಡಿದಿರಿ ಸಮಾಜಕ್ಕೆ, ಅವರು ಹೇಳಿ ಪಟ್ಟಿ ಬಿಡುಗಡೆ ಮಾಡಲಿ. ನಾವು ಈ ಸಾಧನೆ ಮಾಡಿವಪ್ಪ, ಇಷ್ಟು ಕೊಟ್ಟಿವಿ ನಮ್ಮ ಸಮುದಾಯಕ್ಕೆ, ಇಷ್ಟು ಮಕ್ಕಳನ್ನ ಬೆಳೆಸಿದ್ದೀವಿ, ಓದಿಸಿದ್ದೀವಿ, ದೊಡ್ಡವ್ರು ಮಾಡಿದ್ದೀವಿ, ಇವತ್ತು ಒಂದೇ ಒಳ್ಳೆಯ ಸಮಾಜ ಮಾಡ್ಕೊಳ್ತಾ ಇದ್ದಾರೆ, ಒಳ್ಳೆಯ ಸಮುದಾಯ ಬೆಳೀತಾ ಇದೆ ನಮ್ಮ ಸಮುದಾಯ ಅಂತೇಳಿ ಬಿಡುಗಡೆ ಮಾಡಲಿ ಅದನ್ನು ಶ್ವೇತಪತ್ರ ರೂಪದಲ್ಲೇ. ಯಾಕಂದರೆ ಆರೋಪ ಅಂತ ನಿಶ್ಚಿತವಾಗಿ ಎಲ್ಲ ಕಡೆ ಎಲ್ಲರೂ ಮಾಡೋರು. ಇವತ್ತು ನಾನು ಎಷ್ಟು ಪ್ರಾಬ್ಲಮ್ ನನಗೂ ಆರೋಪ ಆಗೋದಾಗ ಹೇಳಿ ನಿಮಗೆ ಗಾಂಧೀಜಿಯವ್ರಿಗೆ ಆರೋಪ ಮಾಡೋದಿದ್ದಲ್ಲ ಈ ದೇಶದಲ್ಲಿರೋ ಮುಂದೆ, ಮತ್ತು ನಮಗೆ ನಿಮಗೆ ಮಾಡೋದಿರ್ತಾರೇನ್ರಿ. ಆದರೆ ಅದು ಉತ್ತರ ಕೊಡುವಂಥದ್ದನ್ನು ಸಹಿತ ನಾವು ರೆಡಿ ಇರಬೇಕಾಗಿದೆ. ಇವತ್ತು ರಾಮುಲು ಅವರು ಕೇಳಿದರು, ಅದಕ್ಕೆ ಇಲ್ಲ ಅಂತ ನಮ್ಮ ರಾಹುಲ್ ಜಾರಕಿಹೊಳಿ ಅವರು ಉತ್ತರ ಕೊಟ್ಟರು. ಅದು ಇನ್ನೂ ಹೆಚ್ಚಿಗೆ ಈ ಶಿಕ್ಷಣ ಕ್ಷೇತ್ರದಲ್ಲೇ ತಮ್ಮ ಮಕ್ಕಳಿಗೆ ಏನಾದರೂ ಯಾರನ್ನು ಬೆಳೆಸಿ ನಿಲ್ಲಿಸಿದ್ದಾರೆ. ಇವತ್ತು ತಮ್ಮ ಕೇವಲ ಸಂಬಂಧಿಕರಲ್ಲ, ಇಡೀ ತಮ್ಮ ಸಮುದಾಯದ ಬೇರೆ ಬೇರೆ ಬಡ ಮಕ್ಕಳನ್ನ ಎತ್ತುವಲ್ಲೇ ಅಥವಾ ಬಡವ್ರನ್ನ ಎತ್ತುವಲ್ಲೇ ಅಥವಾ ಒಬ್ಬರು ಇಂಡಸ್ಟ್ರಿಯಲಿಸ್ಟ್ ಮಾಡುವಲ್ಲೇ ಮತ್ತು ಬಡ IAS ಒಂದು ಕೋಚಿಂಗ್ ಕ್ಲಾಸ್ ಕೊಡಿಸಿ IAS ಅಲ್ಲಿ ಒಂದು 10-20 ಮಂದಿ ಪಾಸ್ ಮಾಡಿಸೋಪ್ಪ ನಾವು ಇಲ್ಲಿವರೆಗೆ. ಯಾಕಂದರೆ 1985ರಿಂದನೂ ರಾಜಕೀಯ ಮಾಡ್ತಾ ಬಂದಿದ್ದಾರೆ ನಮ್ಮ ಜಾರಕಿಹೊಳಿ ಸಹೋದರು. ಇವತ್ತು ಬೆಳೆದು ನಿಂತಿದ್ದಾರೆ, ಆಲದ ಮರ ಆಗಿದ್ದಾರೆ. ಅದನ್ನು ದುಡಿಕೆ ಐತಿಲ್ಲ ಅಂತಲ್ಲ, ಅದನ್ನು ಒಪ್ಕೊಳ್ತೀವಿ ನಾವು. ಒಪ್ಕೊಳ್ಳೋ ಜೊತೆಗೆ ಸಮುದಾಯವನ್ನು ಎಷ್ಟು ಎಬ್ಬಿಸಿದ್ರು ಅನ್ನೋದು ಎರಡೂ ಜನ ಹೇಳಬೇಕಾಗಿದೆ. ಶ್ರೀರಾಮುಲು ಹೇಳಬೇಕಾಗ್ಯದ, ಇವರು ಹೇಳಬೇಕಾಗಿದೆ. ಇಬ್ಬರಿಗೂ ಇವತ್ತು